ಬೆಂಗಳೂರು ಗ್ರಾಮಾಂತರ ಶಿಡ್ಲಘಟ್ಟ ಪೌರಾಯುಕ್ತೆ ಅಮೃತ ಗೌಡಗೆ ರಾಜೀವ್ ಗೌಡ ಧಮಕಿ ಪ್ರಕರಣ. ಮತ್ತೆ ರಾಜೀವ್ ಗೌಡ ಪರ ನಿಂತ ಸಚಿವ ಕೆಎಚ್ ಮುನಿಯಪ್ಪ, ನಾನು ರಾಜೀವ್ ಗೌಡ ಪರ ಬ್ಯಾಟ್ ಬೀಸಲ್ಲ, ಮಾಡಿರೋದು ತಪ್ಪು ಅಂತ ಹೇಳಿದ್ದೀನಿ. ಆದರೆ ಕಳೆದ 10 ವರ್ಷಗಳ ಒಳ್ಳೆ ಕೆಲಸ ಮಾಡಿದ್ದಾನೆ. ಕುಡಿಯುವ ನೀರಿಗೆ ಅನುಕೂಲ ಮಾಡಿದ್ದ, ಆಸ್ಪತ್ರೆಗೆ ಆಂಬ್ಯುಲೆನ್ಸ್ ಕೊಟ್ಟ, ಮದುವೆ ಮುಂಜಿಗೆ ದೇವಾಲಯಗಳಿಗೆ ದುಡ್ಡು ಕೊಟ್ಟ, ಎಲ್ಲವೂ ಮಾಡಿದ. 10 ವರ್ಷಗಳಲ್ಲಿ ಒಂದೇ ಒಂದು ಕಂಪ್ಲೇಂಟ್ ಇರಲಿಲ್ಲ. ಇದು ಅಕಸ್ಮಾತ್ ಆಗಿ ಹೀಗೆ ಆಗಿದ್ದು ತಪ್ಪಾಗಿದೆ. ಒಬ್ಬ ಅಧಿಕಾರಿ, ಅದರಲ್ಲೂ ಒಂದು ಹೆಣ್ಣು ಮಗಳ ಮೇಲೆ ಮಾತನಾಡಬಾರದು. ರಾಜಕೀಯ ಜೀವನದಲ್ಲಿ ಇರುವವನು ಬಹಳ ತಾಳ್ಮೆಯಿಂದ ಇರಬೇಕು. ಈಗ ಪಕ್ಷ ನೋಟಿಸ್ ಕೊಟ್ಟಿದೆ, ಉತ್ತರ ಕೊಡಲಿ, ಆಮೇಲೆ ಪಕ್ಷ ತೀರ್ಮಾನ ತೆಗೆದುಕೊಳ್ಳುತ್ತದೆ. ದೇವನಹಳ್ಳಿಯಲ್ಲಿ ಸಚಿವ ಕೆಎಚ್ ಮುನಿಯಪ್ಪ ಹೇಳಿಕೆ. ಯಡಿಯೂರು ರಾಧಾಕೃಷ್ಣ ದೇವನಹಳ್ಳಿ. ಪರವಾಗಿ ಏನು ಬ್ಯಾಟ್ ಬೀಸಿಲ್ಲ, ಮಾಡಿದ ತಪ್ಪು ಅಂತ ಹೇಳಿದ್ದೀನಿ. ಬಟ್ 10 ವರ್ಷದಲ್ಲಿ ಅವ್ನು ಒಳ್ಳೆ ಕೆಲಸ ಮಾಡಿದ. ಕುಡಿಯೋ ನೀರಿಗೆ ಮಾಡಿದ, ಹಾಸ್ಪಿಟ್ಲಿಗೆ ಆಂಬುಲೆನ್ಸ್ಗಳು ಕೊಟ್ಟ, ಮದುವೆ ಮುಂಜಿಗೆ ಕೊಟ್ಟ, ದೇವಸ್ಥಾನಕ್ಕೆ ದುಡ್ಡು ಕೊಟ್ಟ, ಎಲ್ಲ ಮಾಡಿದ. 10 ವರ್ಷದಲ್ಲಿ ಒಂದೇ ಒಂದು ಕಂಪ್ಲೇಂಟ್ ಇಲ್ಲ. ಇದು ಅಕಸ್ಮಾತ್ ಹಿಂಗಾಗಿದ್ದು ತಪ್ಪಾಗಿದೆ. ನಿಮ್ಮ ಪಕ್ಷದ ಮುಖಂಡ ಅದು ಯಾರೇ ಆಗಲಿ ಅದು ತಪ್ಪಾಗಿದೆ. ಅದರಲ್ಲಿ ಒಬ್ಬ ಅಧಿಕಾರಿ ಮಾತಾಡೋದು, ಹೆಣ್ಮಗಳು ಬೇರೆ ಮಾತಾಡಬಾರ್ದು, ಯಾರನ್ನೂ ಮಾತಾಡಬಾರ್ದು. ರಾಜಕೀಯ ಜೀವನದಲ್ಲಿರೋನು ಬಹಳ ತಾಳ್ಮೆ ಇರಬೇಕು. 10 ವರ್ಷದಲ್ಲಿ ಯಾವತ್ತೂ ಇಲ್ಲ, ಇದು ಅಕಸ್ಮಾತ್ ಆಗಿದೆ, ಎಮೋಷ್ನಲ್ಲಿ ಆಗಬಾರ್ದು, ಅದನ್ನು ಸರಿಯಿಲ್ಲ ಅಂತ ಹೇಳಿದ್ದೀನಿ. ಸರ್, ಪಕ್ಷದ ವಿಚಾರವಾಗಿ ಏನಾದರೂ ಕ್ರಮ ಆಗುತ್ತೆ ಸರ್ ಪಕ್ಷದಿಂದ? ನೋಟಿಸ್ ಕೊಟ್ಟವ್ರು ನೋಟಿಸ್ಗೆ ಉತ್ತರ ಕೊಡಲಿ, ಆಮೇಲೆ ಪಕ್ಷ ತೀರ್ಮಾನ ತಗೊಳ್ತದೆ.